ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಇದು ಸಂಡೇ ಲಾಗ್ ಆಗಿರುತ್ತಾ. ನಾವಿವತ್ತು ಹುಲಿ ಅಜ್ಜನ ಜಾತ್ರೆಗೆ ಹೊಂಟಿದ್ವಿ. ಈ ಸಲ ಅಮಾವಾಸ್ಯೆನೂ ಸಂಡೇ ಬಂದಿತ್ತು. ಅಮಾವಾಸ್ಯೆ ದಿನ ನಾವು ಗಿರ್ನಿ ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡ್ತಾರೆ ನಮ್ಮ ಮನ್ಯಾಗ. ಗಿರ್ನಿ ಪೂಜೆನೂ ಬೇಗ ಮುಗೀತು. ನಂದು ಹಾಲಿಡೇ ಇತ್ತು. ಸೊ ಎಲ್ಲರೂ ಕೂಡಿ ಹುಲಿ ಅಜ್ಜನ ಜಾತ್ರೆಗೆ ಹೋಗೋಣ ಅಂತೇಳಿ ಹುಲಿ ಅಜ್ಜನ ಜಾತ್ರೆಗೆ ಹೊಂಟೀವಿ. ನಮ್ಮ ಗುಬ್ಬಿಯವರು ರೆಡಿ ಆಗ್ಯಾರ. ಗುಬ್ಬಿಗೆ ಎಲ್ಲರೂ ಹೊಂಟ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಗಾಡಿ ಒಳಗೆ ಹತ್ತಿದ್ರೆ ಸಾಕು ಸುಮ್ಮಾಗಿ ಬಿಡ್ತಾಳಕಿ. ನೋಡ್ರಿ ಆಕೆ ಆಟ ಸ್ಟಾರ್ಟ್ ಆಗೈತಿ. ದಡಿಕಿಗೆ ಎಲ್ಲಿ ಬಿದ್ದಿದ್ದೀನಂತೇಳಿ ಮೇಲ್ಗಡೆ ಹಿಡ್ಕೊಂಡಾಳ ಸೇಫ್ಟಿಗೋಸ್ಕರ. ನಮ್ಮ ಗುಬ್ಬಿಯಿಂದ ಭಾಳ ಅಂದ್ರೆ ಭಾಳ ಟೈಮ್ ಪಾಸ್ ಆಗುತ್ತೆ ನಮ್ಗೆ. ಗುಬ್ಬಿ ಇದ್ರೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಂಗಿಲ್ಲ. ಆಕಿ ಆಕ್ಟಿವಿಟೀಸ್ ಏನೇನು ಮಾಡ್ತಾಳೆ ಎಲ್ಲ ಕೇಳಿದ್ರು ಹೇಳ್ತಿರ್ತಾಳೆ ಆಕಿ. ಹುಲಿ ಅಜ್ಜಂದು ಭಾಳ ಹೇಳ್ತಾರ ಪವಾಡ. ಹಿಂಗಾಗಿ ಹುಲಿ ಒಳಗೆ ಜಾತ್ರೆ ದೊಡ್ಡದಾಗುತ್ತೆ. ನಾವೀಗ ಹುಲಿಗೆ ಎಂಟ್ರೆನ್ಸ್ ಆದ್ವಿ. ನೋಡ್ರಿ ಇದು ಹುಲಿ ಮಹಾದ್ವಾರ. ಇಲ್ಲಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಮಹಾದ್ವಾರದಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕು. ಅಲ್ಲಿ ನಮಗೆ ಮಠ ಸಿಗುತ್ತೆ. ಭಾಳ ರಶ್ ಇತ್ತು. ಇಲ್ಲಿ ಕಾಯಿ ತಗೋತಿದ್ದಾರೆ. ಹುಲಿ ಅಜ್ಜನ ಮಠ ಇದೆ ನೋಡ್ರಿ. ಇದು ಮುಂಚೆ ಮಠ ಬೇರೆ ಇತ್ತು. ಇವಾಗ ಇದನ್ನ ಎಲ್ಲ ಪೂರ್ತಿ ಕೆಡವಿ ಅಮೃತ ಶಿಲೆ ಕಲ್ಲಿನೊಳಗ ಕಟ್ಸಾಗುತ್ತಾರ. ಇನ್ನು ಕೆಲಸ ಭಾಳ ಐತಿ ಈ ಮಠದ್ದು. ಭಾಳ ಅಂದ್ರೆ ಭಾಳ ಚಂದಾಗೈತಿ. ಇದು ಜಾತ್ರೆ 5 ದಿನ ಆಗುತ್ತಿಲ್ಲ. 5 ದಿನಾನು ಫುಲ್ ರಶ್ ಇರುತ್ತೆ. ಭಕ್ತರು ಭಾಳ ಜನ ಬಂದಿರ್ತಾರೆ ಇಲ್ಲಿ ಬೇರೆ ಬೇರೆ ಊರಿಂದ. ಅಷ್ಟು ದೊಡ್ಡ ಜಾತ್ರೆ ಆಗುತ್ತೆ. ಇದ ನೋಡ್ರಿ ಅಮೃತ ಶಿಲೆ ಒಳಗ ಕಟ್ಸಾಗುತ್ತಿರೋ ಮಠ. ನೈಟ್ ಹೋಗಿದ್ವಲ್ಲ ಅಷ್ಟು ಕರೆಕ್ಟಾಗಿ ಕಾಣಲಿಲ್ಲ. ದರ್ಶನಕ್ಕ ಪಾಳೆ ಬಾಳಿತ್ತು ನೈಟ್ ಹೋದ್ರು. ನೋಡ್ತಿರ್ಬೋದು ನೀವು ಎಷ್ಟು ಚಂದ ರೆಡಿ ಮಾಡತ್ತಾರ. ಗೋಪುರ ಭಾಳ ಅಂದ್ರೆ ಭಾಳ ಎತ್ತರಕ್ಕಿತ್ತು. ನೋಡ್ರಿ ಎಷ್ಟು ಎತ್ತರ ನೋಡ್ತೀವಿ ಅಷ್ಟು ಎತ್ತರ ಕಾಣತಿತ್ತು. ಇನ್ನು ಮಠದ ಕೆಲಸ ಭಾಳ ಇತ್ತು. ಅದು ಇಷ್ಟು ಚೆನ್ನಾಗಿ ಕಾಣತಿತ್ತು ಅರ್ಥ ಇದ್ರು. ಹುಲಿ ಅಜ್ಜಂದು ಮಠದೊಳಗ ಕೆತ್ತನೆ ಎಷ್ಟು ಚೆನ್ನಾಗಿ ಮಾಡ್ಯಾರ. ನೀವು ಒಂದ್ಸಲ ಈ ಕಡೆ ಬಂದ್ರ ನೋಡ್ಕೊಂಡು ಹೋಗ್ರಿ. ಭಾಳ ಚಂದ ಮಾಡ್ಯಾರ. ನೋಡ್ತಿರ್ಬೋದು ನೀವಿಲ್ಲಿ. ಇದೆಲ್ಲ ಅಮೃತ ಶಿಲೆ ಕಲ್ಲು ಬಳಸ್ಕೊಂಡು ರೆಡಿ ಮಾಡ್ಯಾರ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣತಿತ್ತು. ನಮ್ಮ ಗುಬ್ಬಿ ಅಲ್ಲಿ ಅಂಬು ಐತನ್ನಾಗುತ್ತಾಳ. ಹುಲಿ ಅಜ್ಜಂದು ದರ್ಶನ ಮಾಡ್ಕೊಂಡ್ವಿ. ನೋಡ್ರಿ ಇದೇ ಹುಲಿ ಅಜ್ಜನವ್ರದ ಮೂರ್ತಿ. ಇಲ್ಲಿ ಭಾಳ ಅಂದ್ರೆ ಭಾಳ ಫೇಮಸ್ ಇದು ಹುಲಿ ಒಳಗ. ಭಕ್ತಾದಿಗಳು ಭಾಳ ಜನ ಬರ್ತಾರೆ ಇಲ್ಲಿ. ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ನಾವಿಲ್ಲಿ ಆಚೆ ಬಂದುಕೊಂಡ ಜಾತ್ರೆ ಒಳಗೆ ಹೊಂಟೀವಿ. ನೋಡ್ರಿ ಇವ್ರು ನಮ್ಮ ಹೀರೋ ಸ್ಮೈಲ್ ಮಾಡಿದ್ರಲ್ಲ, ಅವರು ಡ್ಯಾಡೀಸ್ ಲಿಟಲ್ ಪ್ರಿನ್ಸ್. ಅವರು ಜಾತ್ರೆ ಎಲ್ಲ ಮುಗಿಸ್ಕೊಂಡ್ವಿ. ಇವರೆಲ್ಲರೂ ಐಸ್ ಕ್ರೀಮ್ ತಿಂತೀನಂದ್ರೆ ನಂಗೆ ಐಸ್ ಕ್ರೀಮ್ ಅಷ್ಟು ಇಷ್ಟ ಆಗಂಗಿಲ್ಲ. ಅವ್ರು ಐಸ್ ಕ್ರೀಮ್ ತೊಗೊಂಡ್ರೆ ನಾನು ಎಳ್ನೀರು ತೊಗೊಂಡೆ. ಜಾತ್ರೆ ಮುಗಿಸ್ಕೊಂಡೆ ನಾವು ಮನೆ ಕಡೆ ಹೊಂಟ್ವಿ. ನಮ್ಮ ಗುಬ್ಬಿಗೊಂದು ಡಾಲ್ ತೊಗೊಂಡಿದ್ವಿ. ಗುಬ್ಬಿ ಅದು ಮನೆಗೆ ಹೋಗುತ್ತಾನ ಅಷ್ಟೇ ಹಿಡ್ಕೊತಾಳ. ಅದಾದ್ಮೇಲೆ ಒಗದ್ ಬಿಡ್ತಾಳ. ಅದನ್ನ ಒಂದ್ಸಲ ಅಷ್ಟೇ ಹಿಡ್ಕೊಂಡು ಆಟ ಆಡಿದ ಅದಾದ್ಮೇಲೆ ಬಿಸಾಕ್ಬಿಡ್ತಾ ಅದನ್ನು.
ಐಸ್ ಕ್ರೀಮ್ ಬೇಕಂತ. ನೋಡ್ರಿ ಮುಖ ಹೆಂಗ್ ಮಾಡ್ಯಾಳ, ಅದು ಪೂರ್ತಿ ಕೋಲ್ಡ್ ಇರೋದಕ್ಕೆ. ಈ ಸಂಡೇ ನಮ್ದು ದಿನಚರಿ ಹಿಂಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.